ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ಅನಾಮಿಕ ತೋರಿಸಿದ್ದ 18 ಜಾಗಗಳನ್ನು ಅಗೆದ್ರೂ ಏನೂ ಸಿಕ್ಕಿಲ್ಲ. ಈಗ SIT ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶೋಧ ನಡೆಸುವುದನ್ನು ಸ್ಥಗಿತಗೊಳಿಸಿದ್ದಾರೆ. ಅಂದರೆ ತಾತ್ಕಾಲಿಕವಾಗಿ ಈ ಸ್ಥಗಿತವನ್ನು ಘೋಷಣೆ ಮಾಡಲಾಗಿದೆ. ಈ ವಿಷಯವನ್ನು ವಿಧಾನಸಭೆ ಅಧಿವೇಶನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅನಾಮಿಕ ವ್ಯಕ್ತಿಯ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಎಂದು ವಿಪಕ್ಷದವರು ಪಟ್ಟು ಹಿಡಿದಿದ್ದು, ಅದಕ್ಕೂ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಅನಾಮಿಕ ಆತನ ಹಿಂದೆ ಯಾರಿದ್ದಾರೆ ಅಂತ SIT ತನಿಖೆಯನ್ನ ತೀವ್ರಗೊಳಿಸಿದೆ. ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀರಾ? ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ SIT ತನಿಖೆಯ ಬಗ್ಗೆ ಸದನದಲ್ಲಿ ಇಂದು ಬಿಸಿ ಬಿಸಿ ಚರ್ಚೆ ಮುಂದುವರೆದಿತ್ತು. ಸೋಮವಾರದ ಕಲಾಪದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಪಕ್ಷಗಳು ಎತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಅಷ್ಟೇ ಅಲ್ಲ, ಇದುವರೆಗೆ ಅಗೆದಿರುವ ಸ್ಥಳಗಳಲ್ಲಿ ಸಂಗ್ರಹಿಸಿರುವ ಸ್ಯಾಂಪಲ್ಗಳ ಬಗ್ಗೆ FSLನಿಂದ ವರದಿ ಬರುವವರೆಗೆ ಸಮಾಧಿ ಶೋಧ ಸ್ಥಗಿತಗೊಳಿಸುವುದಾಗಿ ಗೃಹ ಸಚಿವರು ಘೋಷಿಸಿದ್ರು. ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ ಇದನ್ನ ಸ್ಥಗಿತ, ಮುಂದಕ್ಕೆ ಹೋಗೋದನ್ನ ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೂ ಇದುವರೆಗೆ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ್ದ ಸ್ಥಳಗಳಲ್ಲಿ SIT ಅಧಿಕಾರಿಗಳು ಸಮಾಧಿ ಅಗೆದು ನೋಡಿದ್ದಾರೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಸಿಕ್ಕಿದ್ದು ದೃಢಪಟ್ಟಿತ್ತು. ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲೇ ಓರ್ವ ಪುರುಷನ ಅಸ್ಥಿಪಂಜರ ಸಿಕ್ಕಿತ್ತು. ಆದರೆ ಇವತ್ತು ಗೃಹ ಸಚಿವರು ಸದನಕ್ಕೆ ನೀಡಿದ ಉತ್ತರ ಕೇಳಿದ್ರೆ SITಯವರು FSLಗೆ ಕಳಿಸಿರುವ ಸ್ಯಾಂಪಲ್ಗಳು ಕೇವಲ ಈ 2 ಸ್ಥಳಗಳಲ್ಲಿ ಸಿಕ್ಕಿದ್ದ ಮೂಳೆಗಳಿಗೆ ಸೀಮಿತವಾಗಿಲ್ಲ. SIT ತಂಡ ತಾವು ಅಗೆದು ನೋಡಿದ ಜಾಗದಲ್ಲಿ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನೂ ಪರೀಕ್ಷೆಗೆಂದು ಕಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿಚ್ಚಿಟ್ಟಿದ್ದಾರೆ. ಸದನದಲ್ಲಿ ಪರಮೇಶ್ವರ್ ಕೊಟ್ಟ ಉತ್ತರ ಹೀಗಿತ್ತು: ದೂರುದಾರ ಹೇಳಿದ ಜಾಗದಲ್ಲೆಲ್ಲ ಅಗೆದು ಮಣ್ಣು ಸಂಗ್ರಹಿಸಲಾಗಿದೆ. ಹೀಗೆ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಬಹಳ ಮುಖ್ಯವಾಗಿ ದೀರ್ಘ ಸಮಯದ ಹಿಂದೆ ಹೂತಿಡಲಾಗಿದೆ ಎನ್ನಲಾಗಿರುವ ಮನುಷ್ಯರ ಅವಶೇಷಗಳು ಈ ಮಣ್ಣಿನಲ್ಲಿ ಬೆರೆತಿದೆಯೇ ಎಂಬ ಪರೀಕ್ಷೆ ನಡೆಸಲಾಗುತ್ತದೆ. ಇದೇ ಕಾರಣದಿಂದ FSL ವರದಿ ಬರೋವರೆಗೂ ಸಮಾಧಿ ಶೋಧವನ್ನ ನಿಲ್ಲಿಸಲು SIT ತೀರ್ಮಾನಿಸಿದೆ. ಇದೇ ವೇಳೆ ದೂರುದಾರ ಇನ್ನೂ ಒಂದಷ್ಟು ಸ್ಥಳಗಳನ್ನು ತೋರಿಸುವ ಬಗ್ಗೆ ಹೇಳಿದ್ದಾನೆ. SITಯಿಂದ ಕಾನೂನು ಪ್ರಕಾರವೇ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಸದನಕ್ಕೆ ಗೃಹ ಸಚಿವರು ಭರವಸೆ ನೀಡಿದ್ದಾರೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ. ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ. ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT. ಇದೇ ವೇಳೆ ತನಿಖೆಯ ಪಾರದರ್ಶಕತೆ ಬಗ್ಗೆ ಪ್ರತಿಪಕ್ಷಗಳು ಎತ್ತಿದ್ದ ಆಕ್ಷೇಪಗಳಿಗೂ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ. ಪಾರದರ್ಶಕ ರೀತಿಯಲ್ಲಿ SIT ತನಿಖೆ ನಡೆಯುತ್ತಿದೆ. ಯಾರ ಒತ್ತಡಕ್ಕೂ ಮಣಿಯದೆ ತನಿಖೆ ಆಗ್ತಿದೆ. ನಾವು ಯಾವುದನ್ನು ಮುಚ್ಚಿಡುವುದಿಲ್ಲ, ಮುಚ್ಚಿಡುವ ಅಗತ್ಯವೂ ಇಲ್ಲ. ಪಾರದರ್ಶಕ, ದಕ್ಷತೆ, ಪಕ್ಷಾತೀತ ತನಿಖೆಯೇ ನಮ್ಮ ಉದ್ದೇಶ. ಸರ್ಕಾರ ಏನೋ ಮುಚ್ಚಿಡುತ್ತೆ ಅನ್ನೋ ಗೊಂದಲ ಬೇಡವೇ ಬೇಡ. ತನಿಖೆಗೂ ಮುನ್ನವೇ ಬೇರೆ ಬೇರೆ ರೀತಿ ಅರ್ಥೈಸುವುದು ಸರಿಯಲ್ಲ. ತನಿಖೆಯನ್ನ ಹೀಗೆ ಮಾಡಿ ಅಂತ ಸಮಯ ನಿಗದಿ ಸಾಧ್ಯವಿಲ್ಲ. ಹಾಗಾಗಿ ತನಿಖೆ ಆಗುವ ತನಕ ವಿರೋಧ ಪಕ್ಷಗಳು ಸಹಕರಿಸಬೇಕು ಎಂದು ಪರಮೇಶ್ವರ್ ಮನವಿ ಮಾಡಿದ್ರು. ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು, ನೀವು ಸಹಕರಿಸಬೇಕು. ಯಾರನ್ನು ರಕ್ಷಣೆ ಮಾಡೋದಾಗ್ಲಿ, ಯಾರನ್ನು ದೂಷಣೆ ಮಾಡೋದಾಗ್ಲಿ ಸರ್ಕಾರ ಮಾಡೋದಿಲ್ಲ. ಇನ್ನು ದೂರುದಾರ ಮಾಸ್ಕ್ ಮ್ಯಾನ್ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಎಂಬುದು ಪ್ರತಿಪಕ್ಷಗಳ ಆರೋಪವಾಗಿತ್ತು. ಅದಕ್ಕೆ ಕಾನೂನಿನ ಅಂಶಗಳನ್ನೇ ತೋರಿಸಿ ಪರಮೇಶ್ವರ್ ಖಡಕ್ ತಿರುಗೇಟು ನೀಡಿದ್ದಾರೆ. ದೂರುದಾರನ ರಕ್ಷಣೆಗೆ ಕೇಂದ್ರ ಸರ್ಕಾರವೇ ರೂಪಿಸಿರುವ ಕಾನೂನು ಇದೆ ಎಂದು ಗೃಹ ಸಚಿವರು ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದಾರೆ. ಎವಿಡೆನ್ಸ್ ಆಕ್ಟ್ ಅಡಿಯಲ್ಲಿ ದೂರುದಾರನನ್ನ ಬಂಧಿಸಲು ಆಗಲ್ಲ. ದೂರುದಾರನಿಗೆ ರಕ್ಷಣೆ ಕೊಡಬೇಕು. ಆತನ ಮನೆಗೆ CCTV ಒದಗಿಸಬೇಕು. ಆತನ ಹೆಸರನ್ನು V ಎಂದು ಉಲ್ಲೇಖಿಸಬೇಕು. ಆತನಿಗೆ ಎಸ್ಕಾರ್ಟ್ ಒದಗಿಸಿ 60 ದಿನಗಳ ಕಾಲ ಆತನಿಗೆ ರಕ್ಷಣೆ ಕೊಡಬೇಕು. ಹೀಗಾಗಿ ಅರೆಸ್ಟ್ ಅಥವಾ ಕಸ್ಟಡಿಗೆ ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನ ಮನವರಿಕೆ ಮಾಡಿಕೊಟ್ರು. ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಪರಮೇಶ್ವರ್ ಉತ್ತರ ಬಳಿಕವೂ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು. ಯಾರೋ ಬರೆದುಕೊಟ್ಟಿರುವ ಸ್ಕ್ರಿಪ್ಟ್ ಅನ್ನ ಪರಮೇಶ್ವರ್ ಓದಿದ್ದಾರೆ ಅಂದ್ರು ಆರ್ ಅಶೋಕ್. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್
ಬಾಣ ಹೂಡು ಅಂತೇಳಿ. ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗಿದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಏನೂ ಇಲ್ಲ. ಏನು ಅವ್ರು ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಈ ಮಧ್ಯೆ ಧರ್ಮಸ್ಥಳದ ಹೆಸರಿನಲ್ಲಿ ಆಗ್ತಿರೋದು ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದನ್ನೇ ಪ್ರಸ್ತಾಪಿಸಿದ ಅಶೋಕ್, ಡಿಕೆಶಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಸವಾಲು ಹಾಕಿದ್ರು. ಆಗ ಎದ್ದು ನಿಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ. ಆ 101ನೇ ಶಿವಕುಮಾರ್ ಇವಾಗ ಹೇಳಿ. ಯಾರು ಷಡ್ಯಂತ್ರ ಇರ್ಬೋದು, MLA ಸ್ಟೇಟ್ಮೆಂಟ್ ಇರ್ಬೋದು, ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು BJP ನಾಯಕರ ಹೇಳಿರ್ಬೋದು, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು, ನನ್ನ ಮೇಲೆ ಹೇಳಿರ್ಬೋದು, ಇನ್ನೊಬ್ಬರ ಮೇಲೆ, ಇದೆಲ್ಲ ಕೂಡ. ಬಟ್ ಈ ಹ್ಯಾಸ್ ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ. ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ. ಇಷ್ಟೆಲ್ಲ ಆದ್ಮೇಲೆ ಶಾಸಕರಾದ ಭರತ್ ಶೆಟ್ಟಿ ಎದ್ದು ನಿಂತರು. ವಿದೇಶಿ ಮಾಧ್ಯಮಗಳಲ್ಲಿ, ಶತ್ರು ದೇಶದ ಟಿವಿಗಳಲ್ಲಿ ಸುದ್ದಿ ಆಗ್ತಿದೆ ಅಂತ ಸಿಟ್ಟು ಹೊರಹಾಕಿದ್ರು. ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಎದ್ದು ಕೇರಳ ಸರ್ಕಾರ ಧರ್ಮಸ್ಥಳ ವಿಷಯದಲ್ಲಿ ಮೂಗು ತೂರಿಸಿ ನಿರ್ಣಯ ಮಾಡಿದೆ, ಕೇರಳ ವಿರುದ್ಧ ನೀವ್ಯಾಕೆ ಖಂಡನಾ ನಿರ್ಣಯ ಮಾಡ್ತಿಲ್ಲ ಅಂತ ಪ್ರಶ್ನಿಸಿದ್ರು. ಇದಿಷ್ಟು ಇವತ್ತು ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣದ ಸುತ್ತ ನಡೆದ ಪ್ರಮುಖ ಚರ್ಚೆ. ಇಷ್ಟೆಲ್ಲದರ ಮಧ್ಯೆ SIT ಅಧಿಕಾರಿಗಳಿಗೆ ಅನಾಮಿಕನ ಮೇಲೆ ಅನುಮಾನ ಬಂದಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಅನಾಮಿಕನಿಗೆ ಸಿಕ್ಕ ಬುರುಡೆ ಎಲ್ಲಿಯದ್ದು, ಯಾರು ತಂದು ಕೊಟ್ಟಿದ್ದು, ಆತನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಮಾಹಿತಿ ಕಲೆ ಹಾಕೋಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ನಾಪತ್ತೆಯಾಗಿದ್ದಾಳೆ ನನ್ನ ಮಗಳು ಅನನ್ಯಾ ಭಟ್ ಅಂತಿರುವ ಸುಜಾತಾ ಭಟ್ ಅವರನ್ನು SIT ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಗೆ ತೆರಳಿ ಸುಜಾತಾ ಭಟ್ ಯಾರು, ಅವರ ಹಿನ್ನೆಲೆ ಏನು, ಮಗಳು ಇದ್ದಿದ್ದು ನಿಜಾನಾ ಅಲ್ವಾ ಅಂತ ಶಿವಮೊಗ್ಗದ ರಿಪ್ಪನ್ಪೇಟೆಗೂ ಟೀಮ್ ಹೋಗಿ ಮಾಹಿತಿ ಪಡ್ಕೊಂಡು ಬಂದಿದೆ. ಇಷ್ಟೆಲ್ಲದರ ಮಧ್ಯೆ 21 ಸೆಪ್ಟೆಂಬರ್ 2012 ಧರ್ಮಸ್ಥಳದ ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ಡಬಲ್ ಮರ್ಡರ್ ಆಗಿತ್ತು. ಆ ಕೊಲೆ ಯಾರು ಮಾಡಿದ್ದು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಈ ಡಬಲ್ ಮರ್ಡರ್ ಬಗ್ಗೆಯೂ ತನಿಖೆ ಮಾಡುವಂತೆ ಮಾವುತನ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಕೋರ್ಟ್ ಹೋಗಿದ್ದೇವೆ, ಈಗ ಬೆಂಗಳೂರಿಗೆ ಹಾಕಿದ್ದೇವಲ್ಲ ಕೋರ್ಟಲ್ಲಿ. ಅದಕ್ಕೆ ಅಲ್ಲಿ ಸಹ ಈಗ ಏನಂತೇಳಿ ಮುಂದೂಡ್ತಾ ಇದ್ದಾರಲ್ಲ, ಹಾಗಾಗಿ ನಾವು ಈಗ SIT ಬಂತಲ್ಲ, ಇಲ್ಲಿ ಸಹ ಎನ್ಕ್ವೈರಿ ಆಗ್ತದೆ ನೋಡುವ ಅಂತೇಳಿ ಇಲ್ಲಿ ಕೊಟ್ಟದ್ದು. ಈಗ ತಂದೆ ಮತ್ತೆ ಅತ್ತೆ ಅವರನ್ನ ಕೊಲೆ ಮಾಡಿದ್ರು. ಆಮೇಲೆ ನಾವು ಎಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ, ಕೊಲೆ ಮಾಡಿ ಯಾರಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇನ್ನು. ಅದಕ್ಕೆ ನಾವು SIT ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಏನೇ ಆಗಲಿ ಧರ್ಮಸ್ಥಳ ಸುತ್ತಲಿನ ಪ್ರಕರಣಕ್ಕೆ ಆದಷ್ಟು ಬೇಗ SIT ಅಧಿಕಾರಿಗಳು ತಾರ್ಕಿಕ ಅಂತ್ಯ ಹಾಡಬೇಕಿದೆ. ಆದ್ರೆ ಎಷ್ಟು ಬೇಗ ಪ್ರಕರಣಕ್ಕೆ ಇತಿಶ್ರೀ ಹಾಡುತ್ತಾರೆ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.